ಮೈದಾ ಹಿಟ್ಟಿನಿಂದ ಬನ್ಸ್ ಮಾಡಿದ ರೆಸಿಪಿಯನ್ನು ನೀವು ನೋಡಿದ್ದೀರಾ. ಇವತ್ತು ಗೋಧಿ ಹಿಟ್ಟಲ್ಲಿ ಬನ್ಸ್ ಮಾಡೋದು ಹೇಗೆ ಅಂತ ಹೇಳ್ತೇನೆ. ತುಂಬ ಈಸಿ. ಈ ಸತಿ ಅಮ್ಮ ಬೆಂಗಳೂರಿಗೆ ಬಂದಾಗ ಬನ್ಸ್ ಮಾಡಿಕೊಟ್ರು. ಅದಕ್ಕೆ ಅವ್ರು ತಂದಿದ್ದ ಗಾಳಿ ಬಾಳೆಹಣ್ಣು ಒಂದು 5ರಿಂದ 6 ತಗೊಂಡು ಅದನ್ನು ಸಿಪ್ಪೆ ಎಲ್ಲ ತೆಗೆದು ಕ್ಲೀನಾಗಿ ಜೋಡಿಸಿಟ್ಕೊಂಡ್ರು. 1 ಕಪ್ ಫುಲ್ ಮೊಸರು ತಗೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಜೀರಿಗೆಯನ್ನು ಸರಿ ತಿಕ್ಕಿ ಪರಿಮಳ ಬರೋ ಥರ ಹಾಕಿ ಚೆಂದ ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪ ಸೋಡದ ಹುಡಿ ಅಥವಾ ಅಡುಗೆ ಸೋಡನ್ನು ಸೇರಿಸಿ ಸರಿಯಾಗಿ ಒಂದು ಸತಿ ಮಿಕ್ಸ್ ಮಾಡಿ, ಮತ್ತು ಅದಕ್ಕೆ ಬಾಳೆಹಣ್ಣನ್ನು ಕಿವುಚಿ ಸೇರಿಸಬೇಕು. ಸರಿ ಕೈಯಲ್ಲಿ ಕಿವುಚಿದ್ರೆ ಚೆನ್ನಾಗಿ ಮಿಕ್ಸ್ ಆಗಿ ಬರ್ತದೆ. ಈ ಥರ ನೋಡಿ ಕಿವುಚಿ ಸೇರಿಸ್ಕೊಳ್ಬೇಕು. ಸರಿ ಎಲ್ಲ ಮಿಕ್ಸ್ ಆಗಿ ಒಂದು ಪಾಕ ಬಂದ ಮೇಲೆ ಅದಕ್ಕೆ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ಅದು ಹೆಚ್ಚಿಗೆ ನಾವು ನೀರೇನು ಸೇರಿಸೋದಿಲ್ಲ ಎಕ್ಸ್ಟ್ರಾ. ಇದೇ ಹಿಟ್ಟಿನಲ್ಲಿ ಅದು ಸರಿ ಬ್ಲೆಂಡ್ ಆಗಿ ಸ್ವಲ್ಪ ಸಾಫ್ಟಾಗಿ ಹಿಟ್ಟು ರೆಡಿ ಮಾಡ್ಕೊಳ್ಬೇಕು. ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ಮೇಲೆಯಿಂದ ತೆಂಗಿನ ಎಣ್ಣೆ ಹಾಕಿ ಅದನ್ನು ಸರಿ ತಟ್ಟಿ ಇಡಬೇಕು. ತಟ್ಟಿ ಅದನ್ನು 8 ಗಂಟೆಗಳ ಕಾಲ ಮುಚ್ಚಿಟ್ಕೊಳ್ಬೇಕು. ನೋಡಿ 8 ಗಂಟೆ ಆದಮೇಲೆ ಈ ಥರ ಬ್ಲೆಂಡಾಗಿ ಬರ್ತದೆ. ಮತ್ತು ಅದನ್ನು ಸರಿ ಎಲ್ಲ ಮಿಕ್ಸ್ ಮಾಡಿ ಸಣ್ಣ ಸಣ್ಣ ಉಂಡೆ ಮಾಡಬೇಕು. ಅದನ್ನು ಹುಡಿ ಸೇರಿಸಿ ಸ್ವಲ್ಪ ದಪ್ಪಕ್ಕೆ ಲಟ್ಟಿಸಿ ಅದನ್ನು ಎಣ್ಣೆಯಲ್ಲಿ ಹುರಿದ್ರೆ ಬನ್ಸ್ ರೆಡಿ ಆಯಿತು. ಸಂಜೆ ಟೀಗೆ ಬನ್ಸ್ ತುಂಬ ಚೆನ್ನಾಗಿರುತ್ತೆ. ಮಂಗಳೂರು ಕಡೆ ನೀವು ಎಲ್ಲೇ ಹೋದರೂ ಈ ಮಂಗಳೂರು ಬನ್ಸ್ ಸಿಗುತ್ತೆ. ಇದನ್ನು ನೀವು ಮನೇಲಿ ಕೂಡ ಟ್ರೈ ಮಾಡ್ಬೋದು. ನೋಡಿ ಈ ಗೋಧಿ ಹುಡಿಯಲ್ಲಿ ಮಾಡಿದ ಬನ್ಸ್ ಕೂಡ ಟೇಸ್ಟ್ ಮಾಡಿ ಹೇಗಾಗ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ.